ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಆ ವ್ಯಕ್ತಿ ಅಥವಾ ಆ ದಿಟ್ಟ ಮಹಿಳೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಎಷ್ಟೋ ಜನ ಶಿಕ್ಷಣದಿಂದ ವಂಚಿತರಾಗಿರುವಂಥ ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾಗುವಂಥ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇನ್ನು ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅವರು ದೇವರ ರೂಪದಲ್ಲಿ ಕಾಣಿಸ್ತಾರೆ. ಯಾಕೆ ಅಂತ ಹೇಳಿದರೆ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡುತ್ತಲೇ ಜನಮನ ಗೆದ್ದಿರುವಂಥ ಒಬ್ಬ ಮಹಿಳೆ NS ಮಹಾಲಕ್ಷ್ಮಿಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕರ್ನಾಟಕ ಐಕಾನ್ ಅವಾರ್ಡ್ಸ್ 2025 ಹೆಮ್ಮೆಯಿಂದ ಕೂಡ ನೀಡಿದೆ. ಅವರೇ ನನ್ನ ಜೊತೆಗಿದ್ದಾರೆ. ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರ ಹಿನ್ನೆಲೆ ಏನು, ಅವರು ಯಾವ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಅವರಿಗೆ ಯಾಕೆ ಅನ್ನಿಸ್ತು, ಎಲ್ಲದರ ಬಗ್ಗೆಯೂ ಕೂಡ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವ್ರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ಖುಷಿ ಆಗುತ್ತೆ. ಎಷ್ಟೋ ಜನ ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಮನಸ್ಥಿತಿ ಇರಲ್ಲ. ಆದರೆ ನೀವು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಸಮಾಜ ಸೇವೆಯಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿದ್ದೀರಿ. ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಸಮಾಜ ಸೇವೆ ಯಾಕೆ ಮಾಡಬೇಕು ಅನಿಸುತ್ತೆ ಅಂದರೆ, ನಾನು ಆ್ಯಕ್ಚುಲಿ ಹುಟ್ಟಿದ್ದೆ ಬಡತನದಿಂದ. ಬಡತನದಲ್ಲಿ ಹುಟ್ಟಿರೋಳಾಗಿ ನಮಗೆ ಭಾಳ ಕಷ್ಟದಿಂದ ನನ್ನ ಮೇಲೆ ಬಂದಿರೋಳು. ಹಾಗಾಗಿ ನನಗೂ 4 ಜನ ಹೆಲ್ಪ್ ಮಾಡಿದ್ದಕ್ಕೆ ನಾವು ಇವತ್ತು ಈ ಸ್ಥಿತಿಲಿದ್ದೀವಿ. ನಾವು 4 ಜನಕ್ಕೆ ಹೆಲ್ಪ್ ಮಾಡಿದ್ರೆ ಅವರು ಇನ್ನೂ 4 ಜನಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಬಡವರಿಗೆ ಸಹಾಯ ಮಾಡೋದು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಎಸ್, ನೀವು ಏನು ಮಾಡ್ತೀರಿ, ಯಾವ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತೀರಿ, ಯಾರ್ಯಾರಿಗೆ ಸಹಾಯವನ್ನು ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ನಾನು ಮುಂದೆ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮೊದಲಿಗೆ ನಿಮ್ಮ ಕುಟುಂಬಸ್ಥರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡೋದಾದ್ರೆ, ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ? ನನ್ನ ಕುಟುಂಬದಲ್ಲಿ ನಾನು, ನಮ್ಮ ಯಜಮಾನರು, ನಮ್ಮ ಅತ್ತೆ ಮಾವ, ನನ್ನ ಮೈದನ ಹೆಂಡತಿ, ಓಕೆ, ಮತ್ತೆ ನನ್ನ ಮಗಳು, ಒಬ್ಳು ಮಗಳಿದ್ದಾಳೆ. ತುಂಬ ಕುಟುಂಬ ಹಾಗಾದ್ರೆ. ಹೌದು. ಏನು ಮಾಡ್ತಾರೆ ನಿಮ್ಮ ಮಗಳು? ನಮ್ಮ ಮಗಳು ಆ್ಯಕ್ಚುಲಿ ಪೈಲಟ್. ಓ ಗ್ರೇಟ್. ಮಗಳು ಪೈಲಟ್ ಇದ್ದಾಳೆ, ನ್ಯಾಷನಲ್ ಶೂಟರ್ ಇದ್ದಾಳೆ, ಮತ್ತು ಇವಾಗ ಇಂಟೀರಿಯರ್ ಡೆಕೋರೇಟರ್ ಅವಳು. ಇಂಟೀರಿಯರ್ ಡೆಕೋರೇಟರಲ್ಲೂ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾಳೆ, 3ರಲ್ಲೂ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾಳೆ, ಉತ್ತಮ ಪ್ರಜೆಯಾಗಿದ್ದಾಳೆ. ಸೋ ನೈಸ್. ಅದಾದ ನಂತರ ನಿಮ್ಮ ಕೆಲಸ ಏನು ಮೇಡಮ್, ಅಂದರೆ ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ? ನಮ್ಮ ಜೀವನಕ್ಕೆ ಆ್ಯಕ್ಚುಲಿ ನಮ್ಮದು ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಶುಗರ್ ಹೋಲ್ಸೇಲ್ ಡೀಲರ್ ನಾನು. ಶುಗರ್ ಹೋಲ್ಸೇಲ್ ಡೀಲರ್. ಹೌದು. ಓಕೆ, ಅದು ಮಾತ್ರನಾ, ಮತ್ತೇನಾದರೂ ಬಿಸ್ನೆಸ್ ಏನಾದರೂ? ಇಲ್ಲ, ಅದ್ರ ಜೊತೆಗೆ ನಾನು SB1 ಗ್ಯಾರಿಸನ್ ಅಂತ ಒಂದು ಸೆಕ್ಯೂರಿಟಿ ಏಜೆನ್ಸಿ ಇದೆ. ಸೆಕ್ಯೂರಿಟಿ ಏಜೆನ್ಸಿ MD ಆಗಿದ್ದೀನಿ, ಮ್ಯಾನೇಜಿಂಗ್ ಡೈರೆಕ್ಟರ್. ಅದಾದಮೇಲೆ ನಾನು MRS ಬೋರ್ವೆಲ್ ಓನರ್ ಇದ್ದೀನಿ. ಓಕೆ, ಅದು ತಮಿಳ್ನಾಡಿನಲ್ಲಿದೆ, ತಿರ್ಚನಗೂಡು ಅಂತ ಒಂದು ಊರು. ಅಲ್ಲಿ ನನ್ನ ಗಾಡಿಗಳು ಅಲ್ಲಿದೆ. ಸೊ ನೀವು ಹೇಳ್ತಾ ಇದ್ರಿ ಈಗ ನಾನು ಬಡತನದ ಕುಟುಂಬದಲ್ಲಿ ಬೆಳೆದವಳು ಅಂತ ಹೇಳಿ. ಮೇಡಮ್, ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ತಂದೆ ತಾಯಿಯಕ್ಕೆ ಏನು ಕೆಲಸ ಮಾಡ್ತಾ ಇದ್ರು? ನನ್ನ ಹುಟ್ಟೂರು ಬಂದು ನಿಟ್ಟೂರು, ಗುಬ್ಬಿ ತಾಲೂಕು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ರೆವಿನ್ಯೂ ಆಫೀಸರ್ ಆಗಿದ್ರು ನಮ್ಮ ಅಜ್ಜ ಅವರು. ಅವರು ಫ್ಯಾಮಿಲಿನಲ್ಲಿ ನಾನು ಹುಟ್ಟಿರೋರು. ರೆವಿನ್ಯೂ ರಂಗಪ್ಪ ಅಂತ ಅವರು. ನಮ್ಮ ತಂದೆಯವರು NR ಶ್ಯಾಮ್ ಅವರು. ಶ್ಯಾಮ್ ಅವರು ಕಿರಿಮಗಳು ನಾನು. ಓಕೆ, ಈಗ ನಿಮ್ಮ ಸಮಾಜ ಸೇವೆ ವಿಚಾರಕ್ಕೆ ಬರೋದಾದ್ರೆ, ಒಂದು ನಾನು ಕೇಳ್ಪಟ್ಟಂಗೆ ನೀವು ಕ್ಯಾನ್ಸರ್ ಪೇಷಂಟ್ಗಳಿಗೆಲ್ಲ ಸಹಾಯ ಮಾಡಿದ್ದೀರಿ. ಹೌದು. ಏನು ಮೇಡಮ್ ಅದು? ಕ್ಯಾನ್ಸರ್ ಪೇಷಂಟ್ಗಳಿಗೆ ಎಲ್ಲಿ ಯಾರು ಕ್ಯಾನ್ಸರಿಂದ ನರಳ್ತಾ ಇರ್ತಾರೋ ಅವರಿಗೆ ನಾವು ಮೆಡಿಸಿನ್ ಕೊಡಿಸೋ ಮೂಲಕ, ನಾನು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಇದ್ದಾರೆ, ಕಿದ್ವಾಯಿ ಹಾಸ್ಪಿಟಲ್ ಡೈರೆಕ್ಟರ್ ಅವರು, ಅವ್ರ ಮೂಲಕ ನಾನು ಸುಮಾರು ಕ್ಯಾನ್ಸರ್ ಪೇಷಂಟ್ಗಳಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೋ ನೈಸ್. ಅಂದರೆ ಅವರೇ ಬರ್ತಾರಾ ನಿಮ್ಮ ಬಳಿ ಕ್ಯಾನ್ಸರ್ ಪೇಷಂಟ್ಗಳು, ಅಥವಾ ನೀವೇ ಹುಡ್ಕೊಂಡು ಹೋಗ್ತೀರಾ? ಇಲ್ಲ, ಕೆಲವರು ಅವರೇ ಬರ್ತಾರೆ, ಕೆಲವರು ಇದ್ದಕ್ಕಿದ್ದಂಗೆ ಅದೇನೋ ದೈವ ಪ್ರೇರಣೆನೋ ಏನೋ ಗೊತ್ತಿಲ್ಲ ನನಗೆ, ಇದಕ್ಕಿದ್ದಂಗೆ ಅವರೇ ಸಿಗ್ತಾರೆ. ಬರೀ ಕ್ಯಾನ್ಸರ್ ಪೇಷಂಟೇ ನನಗೆ ಫ್ರೆಂಡ್ ಆಗ್ತಾ ಇರ್ತಾರೆ. ಹಂಗಾಗಿ ನಾನು ಕ್ಯಾನ್ಸರ್ ಪೇಷಂಟ್ಗಳಿಗೆ ನಾನು ಸಹಾಯಧನ ನೀಡೋದು, ಮೆಡಿಸಿನ್ಸ್ಗೆ ಏನೇನಾಗುತ್ತೋ ಅದೆಲ್ಲ ನಾನು ನೋಡ್ಕೊತಾ ಇದ್ದೀನಿ. ಅದು ನೋಡ್ಕೊಳಕ್ಕೆ ಆ್ಯಕ್ಚುಲಿ ನಮ್ಮ ತಾಯಿ ಅವ್ರು ಕ್ಯಾನ್ಸರಿಂದ ಭಾಳ ನರಳಿರು.
ಓಕೆ ಹಾ ಅದು ನಮಗೆ ಗೊತ್ತಾಗೇ ಇಲ್ಲ, 4th ಸ್ಟೇಜಲ್ಲಿ ಗೊತ್ತಾಯಿತು. ಗೊತ್ತಾದಾಗ ತುಂಬ ನರಳಿರಲ್ಲ. ಆವಾಗ ನನಗೆ ಅನ್ನಿಸ್ತು ನಾನು ಕ್ಯಾನ್ಸರ್ ಪೇಷಂಟ್ಗಳಿಗೆ ನಾನು ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳಿ ನಾನು ಕ್ಯಾನ್ಸರ್ ಪೇಷಂಟ್ಗಳಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಓಕೆ, ಒಂದು ಕಡೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ನೀವು ಒಂಥರ ದೇವರ ರೂಪನೇ, ಯಾರೂ ಸಹಾಯ ಮಾಡಲ್ಲ ಈಗ. ಅದಾದ ನಂತರ ಶಿಕ್ಷಣ, ನೀವು ಮೂಲವಾಗಿ ಅಂದರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ, ಬಡತನದಲ್ಲಿ ಇರುವಂಥ ಮಕ್ಕಳಿಗೆ ಸಹಾಯ ಮಾಡ್ತೀವಿ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಇಲ್ಲ, ಆ ನಿಟ್ಟಿನಲ್ಲಿ ಏನಂತಂದರೆ ನಾನು ಆ್ಯಕ್ಚುಲಿ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ನಮ್ಮ ತಾಯಿಯವ್ರಿಗೆ ಅವಾಗ ವೀಸಿಂಗ್ ಪ್ರಾಬ್ಲಮ್ ಇತ್ತು. ನಮ್ಮ ತಾಯಿಯವರು ಯಾವುದೇ ಕಾರಣಕ್ಕೂ ನನ್ನನ್ನು ಓದಿಸೋ ಪರಿಸ್ಥಿತಿಲಿ ಇರಲಿಲ್ಲ. ಆ ಟೈಮಲ್ಲಿ ನಾನು ಏನಾಯಿತು, ನಾನು ಸ್ಕೂಲ್ ಬಿಟ್ಬಿಟ್ಟು 8th ಸ್ಟ್ಯಾಂಡರ್ಡ್ಗೆ ಮನೇಲಿ ಕೂತ್ಕೊಂಡೆ. ನನಗೆ ಒಬ್ಬರು ಟಿ.ಕೆ. ರಾಜಶೇಖರ್ ಅಂತ ಟ್ಯಾಕ್ಟೂರಿನವರು, ರಾಜಶೇಖರ್ ಅವ್ರು ಏನು ಮಾಡಿದ್ರು, ನನಗೆ ಫೀಸ್ ಕಟ್ಟಿ ಅವತ್ತಿನ ದಿನ ನನಗೆ ಸ್ಕೂಲಿಗೆ ಕಳಿಸಿರ್ತಾರೆ. ಅದನ್ನು ನಾನು ನಮ್ಮ ಮಾಸ್ಟ್ರು ನಾವು ಮಾಡಿದ್ರಲ್ಲ, ಮಾಡಿದ್ಕೆ ನಾನು ಮುಂದುವರ್ಸಿದ್ದು. ಇವತ್ತಿನವರೆಗೂ ನಾವು ಒಂದು ಎಜುಕೇಷನ್ ತಗೊಂಡೆ ಅಂದರೆ ಅದಕ್ಕೆ ಕಾರಣ ಅವರು. ಅದಕ್ಕೆ ನಾನು ಯಾಕೆ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬಾರ್ದು ಅಂತ ನಾನು ಆ್ಯಕ್ಚುಲಿ 1998ಇಂದನೂ ನಾನು ಭಾಳ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, 1998ಇಂದ. ಹೌದು. ಸೊ ಹೆಂಗೆ ಮೇಡಮ್, ಅಂದರೆ ನಾನು ಮತ್ತೆ ಅದೇ ಕ್ವಶನ್ಗೆ ಬರ್ತೀನಿ. ಅಂದರೆ ನೀವೇ ಹೋಗ್ತೀರಾ, ನಿಮ್ದೇನಾದ್ರು ಫೌಂಡೇಶನ್ ಇದೆಯಾ? ಹೌದು, ನಮ್ದು ಅಹಲ್ಯ ಫೌಂಡೇಶನ್ ಅಂತ ಇದೆ. ಅಹಲ್ಯ ಫೌಂಡೇಶನ್ ಆಗಿದ್ದು 2014ನಲ್ಲಿ. ಅದಕ್ಕೆ ಮುಂಚೆಯಿಂದನೂ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ನನಗೆ ಹೆಲ್ಪ್ ಮಾಡೋದು ಯಾವುದೇ ಇದು ಇಲ್ಲ ನನಗೆ. ನಾನು ಆ್ಯಕ್ಚುಲಿ ನಾನು ಒಂದು ಫೋಟೋಗಳು ಹಾಕ್ಕೊಳೋದು ಆಗಲಿ, ಪಬ್ಲಿಸಿಟಿ ನಮ್ಗೆ ಅವಶ್ಯಕತೆ ಇಲ್ಲ ರೀ. ನಾನು ಇವಾಗಲೂ ಅಷ್ಟೇ, ಇವತ್ತೂ ನಾನು ಈ ಟಿ.ವಿನಲ್ಲಿ ನನಗೆ ಕರೆದಾಗಲೂ ನಾನು ಹೇಳಿದೆ, ನನಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ, 4 ಜನಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗ್ತೀವಿ, ನಮ್ಗೆ ಅಷ್ಟೇ ಸಾಕು, ದೇವರ ಆಶೀರ್ವಾದ ಒಂದೇ ನನಗೆ ಬೇಕಾಗಿರೋದು. ನಿಜ ನಿಜ ನಿಜ. ಓಕೆ, ಈಗ ನೀವು ಬೆಂಗಳೂರಿನಲ್ಲೇ ಇರುವಂತ ಈಗ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾ ಅಥವಾ ಬೇರೆ ಬೇರೆ ಜಿಲ್ಲೆ? ಇಲ್ಲ, ನಾನು ಪ್ರತಿ ಜಿಲ್ಲೆಗೂ ಹೋಗ್ತೀನಿ. ಓಕೆ, ಆಲ್ ಓವರ್ ಕರ್ನಾಟಕ. ನೀವು ಅಂತೀರ, ನಮ್ಮ ಮಗಳು ಹೇಳ್ತಾಳೆ, ಎಲ್ಲ ಊರಿನ ರೂಟ್ ಮ್ಯಾಪು ನಿನ್ನ ತಲೆನಲ್ಲೇ ಇದೆಯಲ್ಲಮ್ಮ ಅಂತ ಕೇಳ್ತಾ ಇರ್ತಾಳೆ ಅವಳು. ನಾನು ಆ್ಯಕ್ಚುಲಿ ಅವಳು ಪಾಪ ಭಾಳ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋಕ್ಕೆ ಅವಳು ಸಹಾಯ ಮಾಡ್ತಾಳೆ. ಅವಳು ದುಡಿಯೋದ್ರಲ್ಲಿ ಏನಿದೆಯೋ ಅವಳು ಒಂದು 30%ವರೆಗೂ ಕೊಡ್ತಾ ಇದ್ದಾಳೆ ಪಾಪ ನನಗೆ. ಅಮ್ಮ ನಿನ್ನ ಜನಕ್ಕೆ ಹೆಲ್ಪ್ ಮಾಡಮ್ಮ, ಏನೊಂದು ದೇವ್ರು ನಮಗೆ ಕೊಟ್ಟಿದ್ದಾನೆ, ನಾವು ಹೆಲ್ಪ್ ಮಾಡೋಣ ಅಂತ ಹೇಳಿ ಇದು ಮಾಡ್ತಾಳೆ. ಈಗ ಅಂದಾಜು ಅಂದರೆ ನಿಮ್ಮ ಪ್ರಕಾರ ಎಷ್ಟು ಬಡ ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಿರ್ಬೋದು? ಬಡ ವಿದ್ಯಾರ್ಥಿಗಳಿಗೆ ಲೆಕ್ಕನೇ ಇಲ್ಲ ಸರ್, ಲೆಕ್ಕನೇ ಇಲ್ಲ. ನಾನು 98ಇಂದ ನಾನೇನು ದುಡ್ದಿದ್ದೀನೋ ದುಡ್ದಿರೋದ್ರಲ್ಲಿ ಸುಮಾರು ಒಂದು 60% ನನ್ನ ವಿದ್ಯಾರ್ಥಿಗಳಿಗೆ ಹೆಲ್ತ್ಗೆ ಅದಕ್ಕೆ ಖರ್ಚು ಮಾಡ್ಕೊಂಬಂದಿದ್ದೀನಿ. ನನಗೆ ಅಂತ ನಾನೇನು ಒಂದು ಪುಟ್ಟ ಮನೆ ಬಿಟ್ಟರೆ ನನಗೆ ಅಂತ ನಾನು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಏನೂ ನನಗೆ ಅವಶ್ಯಕತೆನೇ ಇಲ್ಲ. ನಮ್ಮ ಮಗಳು ಏನು ಹೇಳ್ತಾಳೆ, ನೀನು ಎಲ್ಲ ಮಾರ್ಬಿಟ್ಟು ಫಾರಿನ್ ಟ್ರಿಪ್ ಅಡ್ಡಾಡೋ, ಏನಕ್ಕೆ ಬರೀ ಸಹಾಯ ಸಹಾಯ ಅಂತ ಕೂತ್ಕೋತೀಯ ಅಂತಾಳೆ. ಬಟ್ ಅದರ ಅವಶ್ಯಕತೆ ನನಗಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನೋಡ್ದಿರೋ ಅಂಥದ್ದು ನಾನು ಬೇರೆ ದೇಶಕ್ಕೆ ಹೋಗಿ ನೋಡೋ ಅಂಥದ್ದೇನಿದೆ ಬೇಡಮ್ಮ ಅಂತಲೇ ಹೇಳ್ತೀನಿ. ನೋಡಿ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಎಷ್ಟು ಜನರಿಗೆ ಆಸ್ತಿ ಅಂತಸ್ತು ಎಲ್ಲ ಹಣ ದೇವರು ಕೊಟ್ಟಿರ್ತಾನೆ, ಆದರೆ ಸಹಾಯ ಮಾಡುವಂಥ ಗುಣ ಮನಸ್ಥಿತಿ ಬಹಳಷ್ಟು ಜನರಿಗೆ ಇರಲ್ಲ. ಸೊ ಆ ಮನಸ್ಸು ನಿಮಗಿದೆ. ಆ ನಿಟ್ಟಿನಲ್ಲಿ ಈಗ ನೀವು ಎಷ್ಟೋ ಜನರಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದಿರಿ. ಅದರಲ್ಲಿ ಎಷ್ಟೋ ಜನ ಈಗ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಂಥವ್ರು ಯಾರಾದರೂ, ಅಂಥವ್ರ ಕುಟುಂಬಸ್ಥರು ಯಾರಾದರೂ ಬಂದು ನಿಮ್ಮನ್ನ ಮಾತನಾಡಿಸಿದ್ರು? ಖಂಡಿತ ಮಾತಾಡಿಸ್ತಾರೆ. ಎಷ್ಟೋ ಜನ ಡಾಕ್ಟರ್ ಆಗಿದ್ದಾರೆ, ಡೆಂಟಲ್ ಡಾಕ್ಟರ್ ಆಗಿದ್ದಾರೆ, ಡೆಂಟಲ್ ಡಾಕ್ಟರ್ ಆಗಿದ್ದಾರೆ. ನಾಡಗೌಡ ಕಾಲೇಜಲ್ಲಿ ತುಂಬ ವಿದ್ಯಾರ್ಥಿಗಳನ್ನ ನಾನು ಸೇರಿಸಿದ್ದೀನಿ, ಡೆಂಟಲ್ ಆಗಿ ಸೇರಿಸಿದ್ದೀನಿ. ಮೆಡಿಕಲ್ ಕಾಲೇಜು ಶ್ರೀದೇವಿ ನರ್ಸಿಂಗ್ ಹೋಮ್ ಸೇರಿಸಿದ್ದೀನಿ, ನರ್ಸಿಂಗಿಗೆ. ಎಲ್ಲ ವಿದ್ಯಾರ್ಥಿಗಳು ನನಗೆ ಇವಾಗಲೂ ಒಂದು ಫೋನ್ ಮಾಡಿದ್ರು, ನಾನು ಏನಾರು ಮೆಡಿಸಿನ್ ಬೇಕು ಅಂದರೆ ಅಮ್ಮ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾರೆ. ನನಗೆ ಖುಷಿ ಆಗುತ್ತೆ. ಖಂಡಿತ ನೆನೆಸ್ಕೊಂತಾರೆ. ಅವ್ರು ಹೇಳ್ತಾರೆ, ನನಗೇನಾದ್ರು ಒಂದು ದಾರಿ ಕೊಟ್ಟಿದ್ದೀರಾ ಅಂದರೆ ಅಮ್ಮ ನಿಮ್ಮಿಂದನೇ, ನಿಮ್ಮ ಹೆಸರು ಹೇಳೇ ನಾವು ದೀಪ ಹಚ್ಚುತ್ತೀವಿ ಅಂತ ಅಂತಾರಲ್ಲ, ಅದೊಂದು ಆಶೀರ್ವಾದ ನಮಗೆ ಸಾಕು ರೀ. ಬೇರೆ ಇನ್ನೇನು ನಮ್ಮ ಪಬ್ಲಿಸಿಟಿ ಅವಶ್ಯಕತೆನೇ ಇಲ್ಲ ನನಗೆ. ಅವ್ರು ಕೊಡೋ ಅಂಥ ಒಂದು ಆಶೀರ್ವಾದ ನಮಗೆ ಸಾಕು. ಅದರಿಂದ ನಾನು ತೃಪ್ತಿಯಾಗಿದ್ದೀನಿ. ಸೊ ಇನ್ನೊಂದು, ಈಗ ಯಾರಾದರೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಒಂದಿಷ್ಟು ಜನ ಇರ್ತಾರೆ ಟೀಕೆ ಮಾಡೋದಕ್ಕೆ ಅಥವಾ ಡೌಟ್ ಇಂದ ನೋಡೋದಕ್ಕೆ. ಮುಂದೆ ಇವರು ರಾಜಕಾರಣಕ್ಕೆ ಬರುವಂತ ಪ್ಲಾನ್ ಅಲ್ಲಿ ಇರ್ತಾರೆ, ಸುಮ್ನೆ ಯಾರಾದ್ರೂ ಸಹಾಯ ಮಾಡೋದಕ್ಕೆ ಹೋಗ್ತಾರ, ಇದು ತೋರಿಕೆ ಸಹಾಯ, ಹಂಗೆ ಹಿಂಗೆ ಮಾತಾಡ್ತಿರ್ತಾರೆ. ಸೊ ನಿಮ್ಗೇನಾದ್ರೂ ರಾಜಕೀಯಕ್ಕೆ ಬರುವಂತ ಆಸಕ್ತಿ ಇದೆಯಾ? ನಾನು ರಾಜಕೀಯಕ್ಕೆ ಹೋಗ್ಬೇಕು ಅಂದಿದ್ರೆ ನಾನು ಆಕ್ಚುಲಿ 95ಅಲ್ಲಿ ಜೀವರಾಜ ಆಳ್ವ ಅವ್ರ ಜೊತೆಲಿ ನಾನು ಕೆಲಸ ಮಾಡ್ಕೊಂಡ್ ಬಂದಿರೋದು ರಾಜಕಾರಣಿಯಾಗಿ. ನಾನು ಆ್ಯಕ್ಚುಲಿ ರಾಜಕೀಯದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ, ಇವತ್ತಿಗೂ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂದರೆ ನನಗೆ ಸುಳ್ಳಿನ ರಾಜಕೀಯ ಇಷ್ಟ ಇಲ್ಲ.
ಆಶ್ವಾಸನೆಗಳು ನನಗೆ ಬೇಕಾಗಿಲ್ಲ. ಒಬ್ರಿಗೆ ಆಶ್ವಾಸನೆ ಕೊಟ್ಟು ಅದು ನಾನು ನೆರವೇರ್ಸೋಕ್ಕೆ ನನಗೆ ಸಾಧ್ಯನೂ ಇಲ್ಲ. ನನಗೆ ಅಷ್ಟೊಂದು ಶಕ್ತಿಲೂ ಅಲ್ಲ, ರಾಜಕೀಯಕ್ಕೆ ನಿಂತ್ಕೊಂಡು ದುಡ್ಡು ಖರ್ಚು ಮಾಡೋ ಶಕ್ತಿಲಿಲ್ಲ. 5,000 ರೂಪಾಯಿ ಇತ್ತು ಅಂದರೆ ಯಾರು ಬಡವ್ರಿಗೆ ಊಟ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ತಿಂಗಳೆಲ್ಲ ಊಟ ಮಾಡ್ತಾರೆ ಅನ್ನೋ ಮನೋಭಾವದವಳು ನಾನು. ಸೊ ರಾಜಕಾರಣಕ್ಕೆ ಬರೋ ಆಸಕ್ತಿ ಅಂತ ಖಂಡಿತ ಇಲ್ಲ ಸರ್ ನನಗೆ. ಈ ಸಹಾಯ ಅಂದ್ರೆ 1998 ಇಂದನೂ ಮಾಡ್ಕೊಂಡ್ ಬರ್ತಾ ಇದ್ದೀರಿ, ಇದು ಇನ್ನೂ ಹಂಗೆ ಮುಂದುವರಿಯುತ್ತೆ ಮೇಡಮ್? ಖಂಡಿತ ಸರ್, ನನ್ನ ಉಸಿರಿರೋವರೆಗೂ ಮುಂದುವರಿಯುತ್ತೆ. ನನ್ನ ಉಸಿರು ಏನಿರುತ್ತೋ ನನ್ನ ಉಸಿರಿರೋವರೆಗೂ ಮುಂದುವರಿಯುತ್ತೆ. ಯಾಕೆ ಮೇಡಮ್ ಅಷ್ಟು ಆಸಕ್ತಿ ನಿಮಗೆ ಸಮಾಜ ಸೇವೆ ಮೇಲೆ? ಸಮಾಜ ಸೇವೆ ಅಂತ ಇಲ್ಲ ಸರ್, ನಾನು ಹಂಗೆ ಸಮಾಜ ಸೇವೆ ಅನ್ನೋದಕ್ಕೆ ಪದ ಕೊಡಬೇಡ್ರಿ. ಇದನ್ನು ಏನೋ ದೇವ್ರು ನಮಗೆ ಊಟ ಕೊಟ್ಟಿದ್ದಾರೆ, ನಾವು ಇನ್ನೊಬ್ರಿಗೆ ಊಟ ಕೊಡ್ತೀವಿ ಅಷ್ಟೇ. ಇದು ನಾನು ದೊಡ್ಡ ಸಮಾಜ ಸೇವೆ ಅನ್ನೋ ಬಿರುದು ತಗೊಳಕ್ಕೆ ಇಷ್ಟನೇ ಇಲ್ಲ ನನಗೆ. ನಮ್ಮ ಕೈಲಾಗಿದ್ದೊಂದು ನನಗೆ ಒಂದೊತ್ತು ಊಟ ಸಿಗ್ತಾ ಇದೆ ದೇವ್ರ ದಯದಿಂದ, ನಾವು ಇನ್ನೊಬ್ರಿಗೆ ಊಟ ಕೊಡ್ತೀವಿ ಅಷ್ಟೇ. ಓಕೆ, ಈಗ ಗ್ಯಾರಂಟಿ ನ್ಯೂಸ್ ಕೂಡ ಎಷ್ಟೋ ಜನ ಸಾಧಕರಿಗೆ, ನಿಮ್ಮ ರೀತಿಯಲ್ಲಿ ಸಮಾಜ ಸೇವಕರಿಗೆ ಕರ್ನಾಟಕ ಐಕಾನ್ ಅವಾರ್ಡ್ಸನ್ನು ನೀಡ್ತು. ಸೊ ನಿಮಗೂ ಕೂಡ ಕರ್ನಾಟಕ ಅವಾರ್ಡ್ಸ್ ಅಂದರೆ ಐಕಾನ್ ಅವಾರ್ಡ್ಸ್ ಗ್ಯಾರಂಟಿ ನ್ಯೂಸ್ ಕೊಟ್ಟಿದೆ. ನಿಮಗೆ ಏನು ಅನ್ನಿಸ್ತು ಮೇಡಮ್? ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಇದಕ್ಕೆ ನಾನು ಅರ್ಹಳ ಅನ್ನಿಸ್ತು ಫಸ್ಟ್. ನೀವು ನನ್ನನ್ನು ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡ್ತೀರಾ ಅಂದರೆ ಅದಕ್ಕೆ ನಾನು ಅರ್ಹಳ ಫಸ್ಟು ಅಂತ ಒಂದು ಕ್ವಶನ್ ಮಾರ್ಕ್ ಒಂದು ಬರುತ್ತೆ ನೈಟ್ ಹೊತ್ತು ನನಗೆ. ಏನಪ್ಪ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ದೀನ ಅಂತ ಹಿಂತಿರುಗಿ ನೋಡಿದಾಗ ಆ ಸಾಧನೆಯಿಂದ ಭಾಳ ಕಷ್ಟನೂ ಕಂಡುಬಿಟ್ಟಿದ್ದೀನಿ ಸರ್. ಹೇಳೋಕ್ಕಾಗ್ದಂಥ ಕಷ್ಟಗಳೆಲ್ಲ ಕಂಡುಬಿಟ್ಟಿದ್ದೀನಿ. ಹಂಗಾಗಿ ನನಗೇನು ಸಾಧನೆ ಅಂತಂದರೆ ನಂದೇನು ದೊಡ್ಡ ಸಾಧನೆ ಅಲ್ಲ, ಚಿಕ್ಕ ಪುಟ್ಟ ಸಾಧನೆ ನನ್ನ ಕೈಲಿ ಆಗಿದ್ದು ನಾನು ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ಈ ಅವಾರ್ಡ್ ನಿಮಗೆ ಸಿಕ್ಕಿರೋದು ತುಂಬಾ ಖುಷಿ ಇದೆ, ತುಂಬ ಖುಷಿ ಇದೆ. ಅದು ಏನಂದ್ರೆ 2025 ಅಲ್ಲಿ ನಾನು ಲಕ್ಕಿ ಅನ್ಸುತ್ತೆ. 18 ಅವಾರ್ಡ್, ಇದು 19ನೇ ಅವಾರ್ಡ್ ಬರ್ತಾ ಇದೆ ಇಷ್ಟು ವರ್ಷದ ಸಾಧನೆನಲ್ಲಿ ನನಗೆ. ಈಗ ನೋಡ್ರಿ 27-28 ವರ್ಷ ಸಾಧನೆ ಮಾಡ್ಕೊಂಬಂದಿದ್ದೀನಿ. 27 ವರ್ಷ ಸಾಧನೆನಲ್ಲಿ ನನಗೆ ಇದೇ ವರ್ಷ ಫುಲ್ಲು 18 ಅವಾರ್ಡ್ ಬಂದಿದೆ, ಇದು 19ನೇ ಅವಾರ್ಡ್. ನನಗೆ ಖುಷಿ ಆಗುತ್ತೆ. ಓ ಇಷ್ಟೊಂದು ಇಷ್ಟು ವರ್ಷ ಬೇಕಾಯ್ತಾ ನನಗೊಂದು ಅವಾರ್ಡ್ ತಗೊಳಕ್ಕೆ ಅಂತ. ಸೊ ಇದೇ ವರ್ಷದಲ್ಲಿ ನಿಮಗೆ 19ನೇ ಅವಾರ್ಡ್? ಹೌದು, ಖಂಡಿತ 19ನೇ. ಸೊ ಮೇಡಮ್, ಈಗ ಇಷ್ಟೊಂದು ಸಹಾಯವನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಿ, ಅಷ್ಟು ಈಸಿ ಅಲ್ಲ. ಈಗ ಹೌದು, ನಿಮ್ಮ ಬಳಿ ಆಸ್ತಿ ಅಂತಸ್ತು ಇರ್ಬೋದು, ಹಣ ಇರ್ಬೋದು, ಅದನ್ನ ಗಳಿಸೋದು ಇಲ್ಲ ಸರ್. ನಮ್ಮ ಹತ್ರ ಆಸ್ತಿ ಅಂತಸ್ತು ಜಾಸ್ತಿ ಇಲ್ಲ ಸರ್. ನನ್ನ ಹತ್ರ ಇರೋದೊಂದು 1-2 ಎಕರೆ ಜಮೀನು, ಒಂದು ಪುಟ್ಟದ ಒಂದು ಮನೆ, ಅಷ್ಟು ಬಿಟ್ಟರೆ ನನ್ನ ಹತ್ರ ಜಾಸ್ತಿ ಇದೇ ಇಲ್ಲ ಸರ್. ಅಷ್ಟರಲ್ಲೇ ನೀವು ಈ ರೀತಿಯಾಗಿ ಬಡ ಮಕ್ಕಳಿಗೆ ಸಹಾಯ ಮಾಡೋದು, ಕ್ಯಾನ್ಸರ್ ಪೇಷಂಟ್ಗಳಿಗೆ ಸಹಾಯ ಮಾಡೋದು ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಇಲ್ಲ ಸರ್, ಅದು ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ನನಗೇನೋ ಒಂದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ, ಅದ್ರ ಜೊತೆಗೆ ನನ್ನ ಹತ್ರ ಏನಿರುತ್ತೋ ಅದನ್ನು ನಾವು ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಿಮ್ಮ ಜೊತೆಗೆ ಇನ್ನೊಂದಿಷ್ಟು ಜನ ಕೈ ಜೋಡಿಸ್ತಾರೆ? ಖಂಡಿತ ಜೋಡಿಸಿದ್ದಾರೆ ಸರ್. ನಿಮ್ದೊಂದು ಟೀಮ್ ಇದೆಯಾ ಮೇಡಮ್? ಹೌದು, ಇದೆ ನಂದೊಂದು ಅಹಲ್ಯ ಫೌಂಡೇಶನ್. ಹೌದು, ನಂದೇ ಆದಂಥ ಒಂದು ಟೀಮ್ ಇದೆ. ಆ ಟೀಮಲ್ಲಿ ಸುಮಾರು ಜನಗಳಿದ್ದಾರೆ, ಒಂದು 150 ಜನ ಇದ್ದಾರೆ. 150 ಜನಗಳು 2-2 ಸಾವಿರ ಹಾಕಿದ್ರೆ ಎಷ್ಟಾಗುತ್ತೆ ಸರ್? ಅಲ್ಲವರ ಆ ಥರ ಮಾಡ್ತೀವಿ. ಈಗ ನೆಕ್ಸ್ಟ್ ಏನು ಮೇಡಮ್, ನಿಮ್ಮ ಗುರಿ ಏನು ಜೀವನದಲ್ಲಿ? ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ನೆಕ್ಸ್ಟ್ ಗುರಿ ಏನು ಅಂತಂದರೆ ಇದೇ ಸಮಾಜ ಸೇವೆನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಸರ್. ಒಂದು ದಿವಸ ದೇವ್ರು ಕರೆದಾಗ ಹೋಗ್ತಾ ಇರ್ತೀವಿ ಅಷ್ಟೇ. ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ಮಗಳನ್ನಂತೂ ಉತ್ತಮ ಪ್ರಜೆ ಮಾಡಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀನಿ. ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಅಲ್ಲವ್ರ ನಮ್ಮಿಂದ. 4 ಜನಕ್ಕೆ ಏನು ಹೆಲ್ಪ್ ಆಗುತ್ತೋ ಅದು ಮಾಡ್ಕೊ ಹೋಗ್ತಾರೆ ಅಷ್ಟೇ ಜೀವನ. ಕರೆಕ್ಟು ಮೇಡಮ್. ನೀವು ಎಷ್ಟೇ ಸಹಾಯ ಮಾಡ್ತಾ ಇದ್ರು ಕೂಡ ಒಂದು ಅಧಿಕಾರ ಅನ್ನೋದು ಕೈಯಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ. ಬೇಡ ಸರ್, ನನಗೆ ಖಂಡಿತ ಅಧಿಕಾರನೇ ಬೇಡ ನನಗೆ. ನನ್ನನ್ನು ನಾನು ಇನ್ನೊಬ್ರು ಮುಖಾಂತರ ಕಟ್ಟಾಕೊಳ್ಳೋದಿದೆಯಲ್ಲ, ಅದಿಷ್ಟ ಇಲ್ಲ ನನಗೆ. ನಾನು ಭಾಳ ಸ್ವತಂತ್ರ ಜೀವಿ, ಅಕ್ಕಿ ಥರ ಹಾರಾಡ್ತಾನೆ ಇರ್ಬೇಕು ಯಾವಾಗೂ, ಆ ಥರ ಇಷ್ಟಪಟ್ಟಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕಂತೂ ಖಂಡಿತ ಇಲ್ಲ ಸರ್. ಅದು ಕನಸಲ್ಲೂ ಕಂಡಿಲ್ಲ, ಕಾಣೋದು ಇಲ್ಲ ಸರ್. ನಾನು ರಾಜಕಾರಣಿ ಆಗಕ್ಕೆ ಇಷ್ಟನೇ ಇಲ್ಲ ನನಗೆ. ಹಲವಾರು ರಾಜಕಾರಣಿಗಳ ಜೊತೆ ಒಡನಾಟ ನನಗೆ ಈಗಲೂ ಇದೆ. ನಾನು ಕಾಂಗ್ರೆಸ್, BJP, JDS ಎಲ್ಲ ರಾಜಕಾರಣಿಗಳ ಜೊತೆ ತುಂಬ ಚೆನ್ನಾಗಿದ್ದೀನಿ. ಬಟ್ ನಾನು ರಾಜಕಾರಣಿ ಆಗೋದಿಲ್ಲ. ಶೋಭಾ ಕರಂದ್ಲಾಜೆ ಅವ್ರ ಜೊತೆಗೆ ಒಂದು ಫೋಟೋ ನೋಡಿದೆ ನೀವು? ಇಲ್ಲ, ಆ್ಯಕ್ಚುಲಿ ನಾನು KJPನಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಅದು ಹಂಗಾಗಿ ಶೋಭಾ ಮೇಡಮ್ ಗೊತ್ತು ಅಷ್ಟೇ. ಸೊ ರಾಜಕಾರಣದ ನಂಟಿದೆ, ಎಂಟ್ರಿ ಕೊಡಲ್ಲ ಅಂತ ಹೇಳ್ತೀವಿ? ಎಂಟ್ರಿ ಆಗೋದೇ ಇಲ್ಲ ಸರ್ ನನಗೆ. ಅದು
ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ ನನಗೆ. ನಾನು ಏನು ಗೊತ್ತಾ, ಭಾಳ ಸ್ವತಂತ್ರ ಜೀವಿ. ಏನೋ ನಮ್ಮ ಹತ್ರ ಇರೋದು ಒಂದು 5,000 10,000 ಕೊಡ್ಬೋದೇ ಹೊರ್ತು ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ರಾಜಕೀಯ ವ್ಯಕ್ತಿ ಆಗೋಕ್ಕಾಗಲ್ಲ. ಓಕೆ, ಈಗ ನೀವು ಕ್ಯಾನ್ಸರ್ ಪೇಷಂಟ್ಗಳಿಗೆ ಸಹಾಯ ಮಾಡ್ತೀರಿ, ಬಡ ಮಕ್ಕಳಿಗೆ ಸಹಾಯ ಮಾಡ್ತೀರಿ, ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಈಗ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿರ್ತಾರೆ, ಕ್ಯಾನ್ಸರ್ ಪೇಷಂಟ್ಗಳಿರ್ತಾರೆ, ಅವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ? ಇಲ್ಲ, ಅವರೇ ಬರ್ತಾರೆ ಸರ್. ಡಿಸ್ಟಿಕ್ಕಲ್ಲೂ ನನ್ನ ಹೆಸರಿದೆ. ನನಗೇನಂದರೆ ಎಲ್ಲ ಡಿಸ್ಟಿಕ್ಕಲ್ಲೂ ಜನ ಇದ್ದಾರೆ ನನ್ನವರು. ನಮ್ಮದೇ ಒಂದು ಟೀಮ್ಗಳಾಗ್ಬಿಟ್ಟಿದೆ ಪ್ರತಿ ಡಿಸ್ಟಿಕ್ಕಲ್ಲೂ. ನೀವೀಗ KR ಪೇಟೆ ಹೋಗ್ತೀರಾ, KR ಪೇಟೆ ಹೋದರೆ ಖಲೀಲ್ ಅಂತ ಇದ್ದಾನೆ, ನೀಲ್ಕಂಠಣ್ಣವ್ರು ಇದ್ದಾರೆ, ಅವರು ಅಲ್ಲಿ ಇದಿರ್ತಾರೆ. ಈಗ ನಾವು ಇದಕ್ಕೆ ತುಮಕೂರು ಡಿಸ್ಟಿಕ್ ಹೋದರೆ ಚೇತು ಅಂತ ಇದ್ದಾನೆ, ಅವನ ಕಡೆಯಿಂದ ಒಂದಷ್ಟು ಜನ ಬರ್ತಾರೆ. ಬೆಳಗಾವಿ ಕಡೆ ಹೋದರೆ ಅಲ್ಲಿ ಬರ್ಮಣ್ಣ ಅವ್ರು ಇದ್ದಾರೆ, ಅತಿಣಿ ಕಡೆ ಇದ್ದಾರೆ ಸಂತೋಷ್ ಅಂತ. ಹಂಗೆ ನಾನು ಪ್ರತಿ ಡಿಸ್ಟಿಕ್ಕಲ್ಲೂ, ಈಗ ಕೋಲಾರ ಕಡೆ ಹೋದ್ರೆ ಅಲ್ಲಿದ್ದಾರೆ, ಚಾಮರಾಜನಗರ ಕಡೆ ಹೋದರೆ ಅಲ್ಲೊಂದು ಸುಮಾರು ಅಲ್ಲಿ ಮೀಡಿಯಾದವರೇ ಒಂದು 20 ಜನ ಇದ್ದಾರೆ ನನಗೆ. ನಾನು ಬರ್ತಡೇ ಅಂದರೆ ಅವ್ರು ಸೆಲೆಬ್ರೇಷನ್ ಮಾಡ್ತಾರೆ, ನಾನು ಇಲ್ಲಿ ಮಾಡಲ್ಲ. ಎಲ್ಲ ಊರವರು ಸೆಲೆಬ್ರೇಷನ್ ಮಾಡ್ಕೊತ ಇರ್ತಾರೆ. ಹಾಗಾಗಿ ನನಗೆಲ್ಲ ದೇವರ ಆಶೀರ್ವಾದ ಒಂದು, ನನ್ನ ಪ್ರೀತಿ ಜನಗಳು, ಅವ್ರ ಆಶೀರ್ವಾದ ಇರೋವರೆಗೂ ನಾನು ಯಾವ ರಾಜಕಾರಣಿ ಆಗೋ ಅವಶ್ಯಕತೆನೇ ಇಲ್ಲ. ಎಸ್ ಮೇಡಮ್, ಈ ಒಂದು ಸಮಾಜ ಸೇವೆಯ ನಡುವೆನೇ ನೀವು ಕ್ರಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ ಅಂತ ಕೇಳ್ಪಟ್ವಿ. ಇಲ್ಲ, ನಾನು ಆ್ಯಕ್ಚುಲಿ ಬೇಸಿಕಲಿ ಏನಾಗಿದೆ ಅಂದರೆ ನಾನು ಬ್ಯಾಡ್ಮಿಂಟನ್ ಪ್ಲೇಯರು, ಡಿಸ್ಟಿಕ್ ಲೆವೆಲ್ ಬ್ಯಾಡ್ಮಿಂಟನ್ನು, ಕೇರಮ್ ಬೋರ್ಡ್ ಪ್ಲೇಯರು ನಾನು ಸ್ಕೂಲಲ್ಲೆಲ್ಲ ಇದ್ದಾಗ. ಅದು ಏನಾಯಿತು, ನನಗೆ ಏನೋ ಕ್ರಿಕೆಟ್ ಮೇಲೆ ಭಾಳ ಹುಚ್ಚು ನನಗೆ ಮೊದಲಿಂದನೂ. ನಾನು 2000 ನಾನು ಕಪಿಲ್ ದೇವ್ನ ಮೀಟ್ ಮಾಡಿದ್ದೆ. ಇದು ಗಾಲ್ಫ್ ಕ್ಲಬ್ಬಲ್ಲಿ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಎಲ್ಲ ಇದು ಮಾಡಿದೆ. ಕ್ರಿಕೆಟಲ್ಲಿನೂ ನನಗೆ ಆಸಕ್ತಿ ಇತ್ತು. ನಾನು ಆ್ಯಕ್ಚುಲಿ ಡೆಲ್ಲಿಗೂ ಬೆಂಗಳೂರಿಗೂ ಒಡನಾಟ ಜಾಸ್ತಿ ಇದೆ ನನಗೆ. ಸೆಂಟ್ರಲ್ನಲ್ಲಿ ನಾನು ಸ್ವಲ್ಪ ಓಡಾಡೋದು ಜಾಸ್ತಿ. ಅಲ್ಲಿ ಸ್ವಲ್ಪ ಶ್ಯಾಮ್ ಜೋಜು ಸರ್ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಓಡಾಡ್ತೀನಿ. ಸೋಮಣ್ಣ ಸರ್ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಸೆಂಟ್ರಲಲ್ಲಿ ಯಾರು ಮಿನಿಸ್ಟ್ರುಗಳು ಇರ್ತಾರೋ ಅವ್ರ ಜೊತೆ ಸ್ವಲ್ಪ ಒಡನಾಟ ಚೆನ್ನಾಗಿದೆ. ಹಂಗಿರ್ಬೇಕಾದ್ರೆ ನನಗೆ ಅಲ್ಲಿ ಏನಾಗುತ್ತೆ, ಡೆಲ್ಲಿನಲ್ಲಿ ನಾವು ಯಾಕೆ ಒಂದು ಕ್ರಿಕೆಟ್ ಟೀಮ್ ಮಾಡಬಾರ್ದು. ಕರ್ನಾಟಕ ಸಂಘದಲ್ಲಿ ನಾನು ಸ್ವಲ್ಪ ಎಲ್ಲರ ಹತ್ರ ಗುರ್ತಿಸ್ಕೊಂಡಿದ್ದೀನಿ, ದೇವಣ್ಣ ಅವ್ರ ಹತ್ರ, ರಾಮಕೃಷ್ಣ ಅವ್ರ ಹತ್ರ ಎಲ್ಲ ಗುರ್ತಿಸ್ಕೊಂಡಾಗ ಏನಾಯಿತು, ಅಲ್ಲಿ ನಾನು ಏನಾರ ಒಂದು ಈ ಸಂಘಕ್ಕೆ ಏನಾರು ಮಾಡಬೇಕು ನಾನು ಅಂತ ಅಂದ್ಕೊಂಡಾಗ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ತುಂಟ್ರು, ಮೊದಲೇ ನಿಮಗೆ ಗೊತ್ತಲ್ಲ, ಅವ್ರೇನು ಮಾಡ್ತಾರೆ, ಅಮ್ಮ ನೀವು ಯಾಕಮ್ಮ ಕ್ರಿಕೆಟ್ ಟೀಮ್ ಕಟ್ಟಲ್ಲ ನೀನು, ಎಲ್ಲರಿಗೂ ಬೇರೆ ಬೇರೆ ಥರ ಮಾಡ್ತೀಯ. ಹಂಗಂದಾಗ ನಾನೇನಾಗುತ್ತೆ, ಆಲ್ ಓವರ್ ಕರ್ನಾಟಕದಿಂದ ಟೀಮ್ಗಳು ತಗೋತೀನಿ. ಕಾವೇರಿ, ಕೃಷ್ಣ, ಗೋದಾವರಿ ಈ ಥರ ಒಂದೊಂದು ಟೀಮ್ ಹೆಸರಿಟ್ಕೊಂಡು ಅಲ್ಲಿ ಕ್ರಿಕೆಟಲ್ಲಿ ಯಾರು ಹೆಂಗ್ ಚೂಸ್ ಮಾಡ್ತೀರಾ ಅದನ್ನೆಲ್ಲ? ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ತಗೊಂಡಿರ್ತೀವಿ ನಾವು. ಹಂಗಾಗಿ ಈಗ ನಮ್ಮ ಹತ್ರ ಟೋಟಲ್ 8 ಟೀಮ್ ಇದೆ ನಂದು. ಆ ಟೀಮಲ್ಲಿ ಯಾರು ಎಲ್ಲ ಹುಡುಗರೇ, ಎಲ್ಲ ಹುಡುಗರು ಇದ್ದಾರೆ. ಹುಡುಗಿರ ಟೀಮ್ ಅಂತ ಏನಿಲ್ಲ? ಇಲ್ಲ ಸರ್, ಹುಡುಗಿರ ಟೀಮ್ ಇಲ್ಲ. ಈ ನಿಮಗೆ ಗೊತ್ತಿದೆ ಅನ್ಸುತ್ತೆ, ಹುಡುಗರು ಸೇರಿದಾಗ ಆ್ಯಕ್ಚುಲಿ ಅವರು ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾರೆ ಭಾಳ. ಒಂದು ಹೆಣ್ಣು ಮಗುನ ಪ್ರೊಟೆಕ್ಷನ್ ಮಾಡೋದೇ ಗಂಡಸರು, ಅದೇ ಹುಡುಗಿಯರು ಸೇರಿದಾಗ ಜಗಳ ಆಡ್ತಾರೆ. ಅದು ಯಾಕೆ ಹಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಆಲ್ ನನ್ನ ಫ್ರೆಂಡ್ಸ್ಗಳು ಇದ್ದಾರೆ ನನಗೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನನಗೂ ಇದ್ದಾರೆ ಇವಾಗ್ಲೂ. ಬಟ್ ನನಗೇನೋ ಕ್ರಿಕೆಟ್ ಟೀಮ್ ಹುಡುಗರಿಗೆ ಕಟ್ಟೋದು ಚೆನ್ನಾಗಿ ಅನ್ನಿಸ್ತು. ಅದು ನಮ್ಮ ಉತ್ತರ ಕರ್ನಾಟಕದ ಬಡ ಹುಡುಗರು ಭಾಳ ಶ್ರಮ ಪಡ್ತಾರೆ ಸರ್. ಭಾಳ ಒಂದು ವಿದ್ಯೆ ತಗೊಳ್ಳಿ, ಒಂದು ವಿನಯದಲ್ಲಿ ಒಂದು ಹಿರಿಯರಿಗೆ ಏನು ಗೌರವ ಕೊಡಬೇಕು, ಅದು ನಮ್ಮ ಉತ್ತರ ಕರ್ನಾಟಕದ ಹುಡುಗರಿಂದ ನಾವು ಕಲಿಬೇಕು. ನಿಜ ನಿಜ ನಿಜ. ಓಕೆ, ಈಗ ಅದೇ ನಾನು ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಬಂದವನಾಗಿರೋದ್ರಿಂದ ಆ ಭಾಗದ ಹುಡುಗರಿಗೆ ಅಥವಾ ನಮ್ಮ ಭಾಗದ ಹುಡುಗರಿಗೆ ಒಂದು ಕ್ರಿಕೆಟರ್ ಆಗ್ಬೇಕು ಅನ್ನೋ ಒಂದು ಕನಸಿರುತ್ತೆ. ಬಟ್ ಅವ್ರಿಗೆ ಸರಿಯಾದಂತ ಟ್ರೈನಿಂಗ್ ಅಥವಾ ವೇದಿಕೆ ಸಿಕ್ಕಿರಲ್ಲ. ಸೊ ಅಂತವ್ರಿಗೆ ನೀವು ವೇದಿಕೆಯನ್ನ ಖಂಡಿತ ಕಲ್ಪಿಸ್ತೀನಿ, ಕಳ್ಸ್ಕೊಡಿ ನೀವು, ಖಂಡಿತ ಕಲ್ಸೋಣ. ಯಾಕೆಂದ್ರೆ ನಮ್ಮ ಕರ್ನಾಟಕದಿಂದ ಒಂದಷ್ಟು ಟೀಮ್ಗಳು ಡೆಲ್ಲಿನಲ್ಲಿ ಆಡ್ತಾ ಇದ್ದಾರೆ ಅಂದಾಗ ನಮಗೆ ಖುಷಿ, ಹೆಮ್ಮೆ ಅಲ್ವಾ ಸರ್? ಅದು ನಮ್ಮ ಕರ್ನಾಟಕದವರು ಅಂದಾಗಲೇ ನಮ್ಗೆ ಹೆಮ್ಮೆ. ಅಲ್ಲಿ ಡೆಲ್ಲಿನಲ್ಲಿ ಒಂದು 10 ಜನ ಕನ್ನಡ ಮಾತಾಡ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೋದಾಗ, ನಮ್ಮವರೇ ಇದ್ದಾರಪ್ಪ ಅಂತ. 8 ಟೀಮ್ ಅಂದ್ರೆ ಎಷ್ಟು ಜನ ಇರ್ಬೋದು ಮೇಡಮ್ ಈಗ ಅಲ್ಲಿ?
8 ಟೀಮ್ ಅಂದರೆ ಲೆಕ್ಕ ಹಾಕಿ ನೀವೇನೆ. ಹನ್ನೊಂದು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ನಾನು ಫೋಟೋನೂ ಕಳಿಸ್ಬಿಟ್ಟಿದ್ದೀನಿ. ನಿಜ 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 ಎಲ್ಲರೂ ಅದೇ ಹೇಳ್ತಾರೆ, ಅಂಥ ಡೆಲ್ಲಿನಲ್ಲಿ ಹೋಗಿ ನೀನು ಸಾಧನೆ ಮಾಡ್ತೀನಿ ಅಂತ ಹೊರಟಿದೆಯಲ್ಲ ಅಂತ. ಅದು ಸಾಧನೆ ಅಂತ ನಾನು ಅಂದ್ಕೊಳ್ಳಿಲ್ಲ, ಏನೋ ಒಂದು ಕಟ್ಟಬೇಕು ಅಂತ ಕಟ್ಟಕ್ಕೆ ಹೋದೆ. ಅದು 1 2 3 ಹಿಂಗೆ ಭಾಳ ಇದಾಗ್ಬಿಡ್ತು ಸರ್. ಸೊ ಈಗ ಅಲ್ಲಿ ನುರಿತ ಕ್ರಿಕೆಟರ್ಸ್ ಏನಿರ್ತಾರಲ್ಲ ಅಂಥವ್ರಿಂದ ಏನಾದ್ರು ಟ್ರೈನಿಂಗ್ ಮಾಡಿಸ್ತೀರಾ? ಹೌದು, ಅಂಥವರು ಇದ್ದಾರೆ. ನನಗೆ ಆ್ಯಕ್ಚುಲಿ ಈ ಗಡಿ ಪ್ರದೇಶದಲ್ಲಿರೋ ಮಿಲಿಟ್ರಿ ಆಫೀಸರ್ಸ್ಗಳು ಅವರೆಲ್ಲರೂ ನನ್ನ ಒಡನಾಟದಲ್ಲಿದ್ದಾರೆ ಸರ್. ನನಗೆ ಅವರೆಲ್ಲರೂ ನನಗೆ ಕೈ ಜೋಡಿಸ್ತಾವ್ರೆ. ಸೊ ಈಗ ಆ ಆಟಗಾರರು ಅಂತಾನೆ ತಗೊಳ್ಳೋಣ. ಈಗ ನೀವು ಏನು ಆಯ್ಕೆ ಮಾಡ್ಕೊಂಡು ಹೋಗಿದ್ದೀರಿ ಹುಡುಗರನ್ನ, ಸೊ ಅವ್ರನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು ಆ ಪ್ಲಾನ್ ಯಾವ ರೀತಿಯಾಗಿ ಮಾಡ್ತೀರಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಣಜಿ ಟೀಮ್ ಆಗಿರ್ಬೋದು, ದೆಹಲಿ ಟೀಮ್ ಆಗಿರ್ಬೋದು, ಸೊ ಆ ಟೀಮ್ಗಳಿಗೆಲ್ಲ ಸೆಲೆಕ್ಷನ್ಗೆ ಅವ್ರು ಹೋಗ್ತಾರಾ ಅಂತ? ಹ್ಞೂ ಸರ್, ಹೋಗ್ತಾರೆ. ಅದೇನಾಗುತ್ತೆ ಗೊತ್ತಾ, ಈಗ ಆಡ್ತಾ ಇರ್ತಾರ, ಅವ್ರವ್ರಿಗೆ ಗೊತ್ತಿರುತ್ತೆ. ಈಗ ಡೆಲ್ಲಿ ತನಕ ಕರ್ಕೊಂಡೋಗಿ ಬಿಟ್ಬಿಟ್ರೆ ಸಾಕು ಸರ್, ಅವರೇ ಹೋಗ್ಬಿಡ್ತಾರೆ. ಒಂದು ದಾರಿ ತೋರಿಸಿದ್ರೆ ಸಾಕು. ಹೌದೌದು. ನೀವೇನು ಗೊತ್ತಾ, ಈ ನಮ್ಮ ಮಕ್ಳುಗಳು ಭಾಳ ಚುರುಕಿದ್ದಾರೆ. ನೀವೇನು ಗೊತ್ತಾ, ಬೆಂಗಳೂರು ತೋರಿಸ್ಬಿಟ್ರೆ ಒಂದ್ಸರಿ ಬೆಂಗಳೂರು ತೋರಿಸಿದ್ರೆ ಬೆಂಗಳೂರು ಬಿಟ್ಟು ಹೋಗಲ್ಲ. ಒಂದ್ಸರಿ ನೀವು ಡೆಲ್ಲಿ ತೋರಿಸಿ ಡೆಲ್ಲಿ ಬಿಟ್ಟು ಬರಲ್ಲ. ಆ ಥರ ಆಗಿ ಅವ್ರು ಖಂಡಿತ ಯಶಸ್ಸು ಕಾಣ್ತಾರೆ. ನಮ್ಮ ಡೆಲ್ಲಿಲಿರೋ ಕನ್ನಡ ಸೌಹಾರ್ದ ಬಳಗ ಏನಿದೆ ಕ್ರಿಕೆಟ್ ಟೀಮು, ಅವ್ರು ಖಂಡಿತ ಒಂದು ದಿವಸ ಹೆಸರು ಮಾಡ್ತಾರೆ. ಒಂದು ದಿವಸ ಮಹಾಲಕ್ಷ್ಮಿ ಮೇಡಮ್ನ ಕರೆದು ನಿಲ್ಲಿಸಿ ಹೇಳ್ತಾರೆ ಸರ್. ಅದಂತೂ ಖುಷಿ ಇದೆ ನನಗೆ. ಟ್ರೂ. ಆಮೇಲೆ ಎಷ್ಟು ವರ್ಷ ಆಯ್ತು ಮೇಡಮ್ ಅದನ್ನ ಸ್ಟಾರ್ಟ್ ಮಾಡಿ? ಅದು ಸ್ಟಾರ್ಟ್ ಮಾಡಿ 4 ವರ್ಷ ಆಗಿದೆ. 4 ವರ್ಷ. ಸೊ ಇದುವರೆಗೂ ಯಾರಾದ್ರೂ ಈ ಸ್ಟೇಟ್ಗೆ ಆಡಿದವರು ಅಥವಾ ಬೇರೆ ಬೇರೆ ಟೀಮ್ಗಳ ಜೊತೆಗೆ ಆಡಿದವ್ರು ಯಾರಾದ್ರೂ ಇದ್ದಾರಾ? ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ತುಂಬ ಮಂದಿ ಇದ್ದಾರೆ ನಮ್ಮ ಹತ್ರ. ಓಕೆ. ರಣಜಿಗೆಲ್ಲ ಹೋಗ್ಬೇಕು ಅಂತ ಹೋದವ್ರು ಯಾರಾದ್ರೂ ಇದ್ದಾರಾ ನಿಮ್ಮ? ಇಲ್ಲ, ರಣಜಿಗೆ ಆ್ಯಕ್ಚುಲಿ ಹೋದವ್ರು ಇನ್ನೂ ಇಲ್ಲ ಸರ್. ಹೋಗ್ತಾರೆ, ಒಂದು ದಿವಸ ಹೋಗ್ತಾರೆ, ಖಂಡಿತ ಹೋಗ್ತಾರೆ. ಆ ನಿಟ್ಟಿನಲ್ಲಂತೂ ಟ್ರೈನಿಂಗ್ ನಡೀತಾ ಇದೆ. ಟ್ರೈನಿಂಗ್ ಅಂತೂ ಭರ್ಜರಿ ನಡೀತಾ ಇದೆ. ಮೊನ್ನೆ ಡಿಸೆಂಬರ್ 29ರಲ್ಲಿ ಭಾಳ ಚೆನ್ನಾಗಿ ಆಡಿದ್ದಾರೆ. ಮಧ್ಯರಾತ್ರಿ 2:30 ತನಕನ ನಾವು ಕೂತಿದ್ದೀನಿ. ಚಳಿ ಹಿಂಗೆ ಗಡಗಡ ನಡ್ಕೊಂಡು ಕೂತ್ಕೊಂಡು ನೋಡಿದ್ದೀನಿ. ಅಷ್ಟು ಖುಷಿ ಕೊಡಂಗೆ ಆಡ್ತಾರೆ ನಮ್ಮ ಹುಡುಗರು. ತುಂಬಾ ಕಷ್ಟಪಡ್ತಾ ಇದ್ದಾರೆ ಸರ್. ಸೊ ನಿಮ್ಮ ಕ್ರಿಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಈಗ ಟೀಮ್ ಇಂಡಿಯಾ ಅಂದ್ರೆ ವರ್ಲ್ಡ್ ಕಪ್ ನಡೀತಾ ಇದೆ, ವುಮೆನ್ಸ್ ವರ್ಲ್ಡ್ ಕಪ್ ನೋಡ್ತಾ ಇದ್ದೀರಾ? ನೋಡ್ತೀನಿ ಸರ್. ಒಂದೊಂದ್ಸರಿ ಟೈಮ್ ಸಿಗಲ್ಲ ನನಗೆ. ಸ್ವಲ್ಪ ನಾನು ಎಲ್ಲ ಡಿಸ್ಟಿಕ್ ಓಡಾಡ್ತಾ ಇರ್ತೀನಲ್ಲ, ಹಂಗಾಗಿ ಟೈಮ್ ಸಿಕ್ಕಿದಾಗಂತೂ ಮೊಬೈಲಲ್ಲಿ, ಇವಾಗಂತೂ ಮೊಬೈಲಲ್ಲಿ ಎಲ್ಲ ನೋಡ್ಬೋದಲ್ವ, ಹಂಗಾಗಿ ಮೊಬೈಲಲ್ಲಿ ಭಾಳ ನೋಡ್ತಾ ಇರ್ತೀನಿ. ಯಾರು ಮೇಡಮ್ ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರು? ಕ್ರಿಕೆಟ್ ಪ್ಲೇಯರ್ ನಿಮಗೆ ಗೊತ್ತಲ್ಲ, ಇನ್ನು ಯಾರಿರ್ತಾರೆ? ಸಚಿನ್ ತೆಂಡೂಲ್ಕರ್ ಯಾವತ್ತೂ ಕೂಡ ಯಾವತ್ತು ಅವರೇ ಇರ್ತಾರೆ. ದ್ರಾವಿಡ್ ಅವರು ಇರ್ತಾರೆ. ಎಲ್ಲ ನಮ್ಮ ದೇಶಕ್ಕೋಸ್ಕರ ಪಾಪ ಕಷ್ಟಪಡ್ತಾ ಇದ್ದಾರಲ್ಲ ಅವರೆಲ್ಲ. ನಿಜ ನಿಜ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಇರುತ್ತೆ. ನಿಮ್ಮಿಂದ ಬಹಳಷ್ಟು ಜನ ಬಡ ಯುವಕರಿಗೆ, ಬಡ ಮಕ್ಕಳಿಗೆ ಮತ್ತೆ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಜೊತೆಗೆ ಕ್ರಿಕೆಟರ್ ಆಗಬೇಕು ಅಂತ ಕನಸನ್ನ ಕಟ್ಕೊಂಡು ಕೂತಿರುವಂತ ಉತ್ತರ ಕರ್ನಾಟಕದ ಹುಡುಗರಿಗೆ ಬಹಳ ಸಹಾಯ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡ್ತಾ ಇದ್ರೇನೆ ಖುಷಿ ಆಗ್ತಾ ಇದೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ? ಕೊನೆಯದಾಗಿ ಗ್ಯಾರಂಟಿ ಚಾನಲ್ ಅವರು ಈಗ ಹೊಸ್ದಾಗಿ ಇದು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ವರ್ಗದಲ್ಲೂ ನಮ್ಮ ಹೆಣ್ಮಕ್ಳುಗಳು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ನಮ್ಮ ಕಾಲದಲ್ಲಿ ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೇ ಒಂಥರ ಇದು ಮಾಡೋರು. ಇವಾಗ ನೋಡಿ ಎಲ್ಲೋದ್ರೂ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಗಂಡು ಮಕ್ಳು ಕಮ್ಮಿ ಇದ್ದಾರೆ, ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಬೋಲ್ಡ್ ಆಗ್ತಾ ಇದ್ದಾರೆ ಹೆಣ್ಮಕ್ಳು, ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಹಿಂಗೆ ಮುಂದುವರಿಬೇಕು. ಒಂದು ಹೆಣ್ಣು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಒಂದೇ ಒಂದು ಹೆಣ್ಣು ನೀವು ಮುಂದುವರ್ಸಿದ್ರೆ ಸಾಕು, ಅವಳು ಇಡೀ ಮನೆಗೆ ದೀಪ ಹಾಕ್ತಾಳೆ ಸರ್. ಒಬ್ಬಳೆ ಹೆಣ್ಣು ಮಗಳು ಉದ್ಧಾರ ಆಗಿಬಿಟ್ರೆ ಒಂದು ಮನೆಯಲ್ಲಿ ಇಡೀ ಅವ್ರ ಮನೆತನ ಏನಿದೆ ಮನೆತನಕ್ಕೆ ದಾರಿ ದೀಪ ಆಗಿ ನಿಂತು ಬಿಡ್ತಾಳೆ ಸರ್. ಅದೊಂದು ಮಾಡಬೇಕು. ಬಟ್ ಮಾಡೋದಕ್ಕಿಂತ ಮುಂಚೆನೇ ಹೆಣ್ಮಕ್ಳು ಈಗ ಮುಂದುವರಿತಾರೆ. ಅದೇ ನೀವು ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿಯಾಗಿ ನಿಂತಿದ್ದೀರಿ. ಸೊ ಇದೇ ರೀತಿಯಾಗಿ ನಿಮ್ಮ ಸಮಾಜ ಸೇವೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಸಮಾಜ ಸೇವಕಿ ಮಹಾಲಕ್ಷ್ಮಿ ಅವರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.